ಈ ವಿಡಿಯೋದಲ್ಲಿ ಐರ್ ಪರ್ಚೇಸ್ ಸಿಸ್ಟಮ್ನಲ್ಲಿ ಲೆಡ್ಜರ್ ಅಕೌಂಟ್ಸ್ನ ಹೇಗೆ ಪ್ರಿಪೇರ್ ಮಾಡೋದು ಅನ್ನೋದ್ರ ಬಗ್ಗೆ ತಿಳ್ಕೊಳ್ಳೋಣ. ಕ್ರೆಡಿಟ್ ಪರ್ಚೇಸ್ ವಿತ್ ಇಂಟ್ರೆಸ್ಟ್ ಮೆಥಡ್. On 1st January 2021, Ganesh purchased a motor car on air purchase system at a cash price of rupees 2 lakh, of which rupees 80,000 to be paid on signing the contract. Balance to be paid in 3 equal installment plus interest on the outstanding balance at 10% per annum. Depreciation on the car to be charged at 5% per annum on WDV method. Prepare necessary ledger accounts in the books of purchaser. ಗಣೇಶ್ ಅನ್ನೋರು ಒಂದು ಮೋಟಾರ್ ಕಾರ್ನ ಐ ಪರ್ಚೇಸ್ ಸಿಸ್ಟಮ್ನಲ್ಲಿ ಪರ್ಚೇಸ್ ಮಾಡ್ತಿದ್ದಾರೆ. ಅದರ ಕ್ಯಾಶ್ ಪ್ರೈಸ್ ಇರೋದು 2 ಲ್ಯಾಕ್. ಆದರೆ ಐರ್ ಪರ್ಚೇಸ್ ಸಿಸ್ಟಮ್ನಲ್ಲಿ ಪರ್ಚೇಸ್ ಮಾಡ್ತಿರೋದ್ರಿಂದ ಪೇಮೆಂಟ್ ಮಾಡೋದು ಡಿಫ್ರೆಂಟ್ ಇನ್ಸ್ಟಾಲ್ಮೆಂಟಲ್ಲಿ. ಆ 2 ಲ್ಯಾಕ್ ಕ್ಯಾಶ್ ಪ್ರೈಸ್ನಲ್ಲಿ 80,000ನ ಕಾಂಟ್ರಾಕ್ಟಿಗೆ ಸೈನ್ ಮಾಡಬೇಕಾದ್ರೆ ಪೇಮೆಂಟ್ ಮಾಡ್ತಿದ್ದಾರೆ. ಇದನ್ನು ನೀವು ಡೌನ್ ಪೇಮೆಂಟ್ ಅಂತ ಕರೀತೀರ. ಏನು ಬ್ಯಾಲೆನ್ಸ್ ಉಳಿತದೆ, ಡೌನ್ ಪೇಮೆಂಟ್ ಮಾಡಿದ ನಂತರ ಬ್ಯಾಲೆನ್ಸ್ ಏನು ಉಳಿತದೆ ಅದನ್ನು 3 ಈಕ್ವಲ್ ಇನ್ಸ್ಟಾಲ್ಮೆಂಟಲ್ಲಿ ಕೊಡೋದ್ರ ಜೊತೆಗೆ ಇಂಟ್ರೆಸ್ಟ್ ಸೇರಿಸಿ ಕೊಡ್ತಾ ಇದ್ದೀರಾ. ಇಂಟ್ರೆಸ್ಟ್ ಎಷ್ಟಪ್ಪ ಅಂತಂದರೆ 10% ಪರ್ ಆ್ಯನಮ್. ಡಿಪ್ರಿಷಿಯೇಷನ್ ನೀವು ಚಾರ್ಜ್ ಮಾಡ್ತಾರೆ ಪರ್ಚೇಸರು 5% ಪರ್ ಆ್ಯನಮ್ ಆನ್ WDV ಮೆಥಡ್. ಪ್ರಿಪೇರ್ ನೆಸಸರಿ ಲೆಡ್ಜರ್ ಅಕೌಂಟ್ಸ್ ಇನ್ ದ ಬುಕ್ಸ್ ಆಫ್ ಪರ್ಚೇಸರ್ ಅಂತ ಹೇಳಿದ್ದಾರೆ. ಇಲ್ಲಿ ನಾವು ಇಂಟ್ರೆಸ್ಟ್ನ ಕ್ಯಾಲ್ಕುಲೇಷನ್ ಮಾಡಬೇಕಾದ್ರೆ ಏನು ಇನ್ಫಾರ್ಮೇಷನ್ ಕೊಟ್ಟಿದ್ದಾರೆ ಅಂತ ನೋಡಬೇಕು. ಟೋಟಲ್ ಕ್ಯಾಶ್ ಪ್ರೈಸ್ ಕೊಟ್ಟಿದ್ದಾರೆ, ಮತ್ತು ರೇಟ್ ಆಫ್ ಇಂಟ್ರೆಸ್ಟ್ ಕೊಟ್ಟಿದ್ದಾರೆ, ಮತ್ತು ಕ್ಯಾಶ್ ಪ್ರೈಸ್ ಆಫ್ ದ ಅಸೆಟ್ ಇನ್ ಈಚ್ ಇನ್ಸ್ಟಾಲ್ಮೆಂಟ್. ಪ್ರತಿ ಇನ್ಸ್ಟಾಲ್ಮೆಂಟಲ್ಲಿ ನೀವು ಪೇಮೆಂಟ್ ಮಾಡೋ ಕ್ಯಾಶ್ ಪ್ರೈಸನ್ನು ಇನ್ಸ್ಟ್ರಕ್ಷನ್ ಕೊಟ್ಟಿದ್ದಾರೆ. 2 ಲಕ್ಷ ರೂಪಾಯಿನ ನೀವು ಕ್ಯಾಶ್ ಪ್ರೈಸ್ ಇರೋದು, 80,000 ರೂಪಾಯಿನ ನೀವು ಡೌನ್ ಪೇಮೆಂಟ್ ಕೊಡಿ. ಬಾಕಿ ಉಳಿದಿರೋದೇನು 2,80,000 ಕಳೆದ್ರೆ 1,20,000. ಇದನ್ನು ನೀವು 3 ಈಕ್ವಲ್ ಇನ್ಸ್ಟಾಲ್ಮೆಂಟಲ್ಲಿ ಪೇಮೆಂಟ್ ಮಾಡಿ, ಅದರ ಜೊತೆಗೆ 10% ಕೊಡಿ ಅಂತ ಹೇಳ್ತಿದ್ದಾರೆ, ಇನ್ಸ್ಟ್ರಕ್ಷನ್ ಕೊಟ್ಟಿದ್ದಾರೆ. ಸೊ ಹಾಗಾಗಿ ನಾವು ಇಂಟ್ರೆಸ್ಟ್ನ ಕ್ಯಾಲ್ಕುಲೇಟ್ ಮಾಡಬೇಕಾದ್ರೆ ಇಲ್ಲಿ ಮಿಸ್ಸಿಂಗ್ ಇರೋದೇನಪ್ಪ ಅಂತಂದರೆ ಇಂಟ್ರೆಸ್ಟ್ ಅಮೌಂಟು ಮತ್ತು 3 ವರ್ಷದ ಇನ್ಸ್ಟಾಲ್ಮೆಂಟ್ ಅಮೌಂಟು ಮಿಸ್ ಆಗಿದೆ. ಇದನ್ನು ನಾವು ಕ್ಯಾಲ್ಕುಲೇಟ್ ಮಾಡ್ಕೋಬೇಕು. ಸೊ ಫಸ್ಟಿಗೆ ಕೊಟ್ಟಿರೋ ಇನ್ಫಾರ್ಮೇಷನ್ನ ಬರ್ಕೋಬೇಕು. ಗಿವನ್ ಸೊ ಕ್ಯಾಶ್ ಪ್ರೈಸ್. ಸೊ ಕ್ಯಾಶ್ ಪ್ರೈಸ್ ಆಫ್ ದ ಮೋಟರ್ ಕಾರ್ ಎಷ್ಟಪ್ಪ ಅಂದರೆ 2 ಲ್ಯಾಕ್. ನೆಕ್ಸ್ಟ್ ಡೌನ್ ಪೇಮೆಂಟ್ ಮಾಡಿರೋದು ಎಷ್ಟು? 80,000. ಡೌನ್ ಪೇಮೆಂಟ್ 80,000. ಬ್ಯಾಲೆನ್ಸ್ ಆಫ್ ಕ್ಯಾಶ್ ಪ್ರೈಸ್ ಎಷ್ಟು? 2 ಲಕ್ಷ ರೂಪಾಯಿ ಕ್ಯಾಶ್ ಪ್ರೈಸ್ ಇದೆ. ನೀವು ಐರ್ ಪರ್ಚೇಸ್ ಸಿಸ್ಟಮ್ನಲ್ಲಿ ಪರ್ಚೇಸ್ ಮಾಡ್ತಿರೋದ್ರಿಂದ ಡೌನ್ ಪೇಮೆಂಟ್ ಮಾಡಿದಿರಾ 80,000. ಸೊ ಬಾಕಿ ಉಳಿದಿರೋ ಕ್ಯಾಶ್ ಪ್ರೈಸ್ ಎಷ್ಟಪ್ಪ ಅಂತಂದರೆ 1,20,000. 2 ಲ್ಯಾಕ್ ಮೈನಸ್ 80,000, 1,20,000 ಬ್ಯಾಲೆನ್ಸ್ ಆಫ್ ಕ್ಯಾಶ್ ಪ್ರೈಸ್. ಆತ ಏನು ಹೇಳ್ತಾನೆ? ಬ್ಯಾಲೆನ್ಸ್ ಆಫ್ ಕ್ಯಾಶ್ ಪ್ರೈಸ್ ಟು ಬಿ ಪೇಯ್ಡ್ ಇನ್ 3 ಇನ್ಸ್ಟಾಲ್ಮೆಂಟ್ ಅಂತ ಹೇಳ್ತಾನೆ. ಸೊ ಈಕ್ವಲ್ ಆಗಿ ನೀವು 3 ಇನ್ಸ್ಟಾಲ್ಮೆಂಟಲ್ಲಿ ಪೇಮೆಂಟ್ ಮಾಡಿ, ಅದ್ರ ಜೊತೆಗೆ 10%ನ ನೀವು ಇಂಟ್ರೆಸ್ಟ್ನ ಕೊಡಿ ಅಂತ ಹೇಳ್ತಾನೆ. ಸೊ ಹಾಗಾದರೆ ಬ್ಯಾಲೆನ್ಸ್ ಉಳಿದಿರೋದು ಎಷ್ಟಪ್ಪ ಅಂದರೆ 1,20,000 ಡಿವೈಡೆಡ್ ಬೈ 3. ಸೊ ಹಾಗಾದರೆ ಪ್ರತಿ ಇನ್ಸ್ಟಾಲ್ಮೆಂಟಲ್ಲೂ ಒಳಗೊಂಡಿರೋ ಕ್ಯಾಶ್ ಪ್ರೈಸ್ ಎಷ್ಟಪ್ಪ ಅಂತಂದರೆ 40,000. ನೀವು 3 ಇನ್ಸ್ಟಾಲ್ಮೆಂಟ್ ಪೇಮೆಂಟ್ ಮಾಡ್ತೀರಾ ಅಂದರೆ ಪ್ರತಿ ಇನ್ಸ್ಟಾಲ್ಮೆಂಟಲ್ಲೂ 40,000 ಕ್ಯಾಶ್ ಪ್ರೈಸ್ನ ಪೇಮೆಂಟ್ ಮಾಡ್ತೀರಾ, ಪ್ರಿನ್ಸಿಪಲ್ನ ರಿಪೇಮೆಂಟ್ ಮಾಡ್ತೀರಾ, ಅದ್ರ ಜೊತೆಗೆ 10%ನ ಔಟ್ಸ್ಟ್ಯಾಂಡಿಂಗ್ ಕ್ಯಾಶ್ ಪ್ರೈಸ್ ಮೇಲೆ ಕ್ಯಾಲ್ಕುಲೇಟ್ ಮಾಡಿ ಇನ್ಸ್ಟಾಲ್ಮೆಂಟ್ನ ನೀವು ಕ್ಯಾಲ್ಕುಲೇಟ್ ಮಾಡ್ತೀರಾ. ನಿಮಗೆ ಗೊತ್ತಿದೆ ಇನ್ಸ್ಟಾಲ್ಮೆಂಟ್ ಇಸ್ ಈಕ್ವಲ್ ಟು ಇಂಟ್ರೆಸ್ಟ್ ಪ್ಲಸ್ ಕ್ಯಾಶ್ ಪ್ರೈಸ್ ಆಫ್ ದ ಆಸೆಟ್. ಸೊ ಕ್ಯಾಲ್ಕುಲೇಷನ್ ಆಫ್ ಇಂಟ್ರೆಸ್ಟ್. ಸೊ ಈ ರೀತಿ ಕಾಲಮ್ ಹಾಕ್ಕೋಬೇಕು. ಡೇಟ್ ಆಫ್ ಪೇಮೆಂಟ್, ಕ್ಯಾಶ್ ಪ್ರೈಸ್, ಇಂಟ್ರೆಸ್ಟ್, ಇನ್ಸ್ಟಾಲ್ಮೆಂಟ್. ಸೊ ಇದರಲ್ಲಿ ನಿಮಗೆ ಟೋಟಲ್ ಕ್ಯಾಶ್ ಪ್ರೈಸ್ ಕೊಟ್ಟಿದ್ದಾರೆ, ನೆಕ್ಸ್ಟ್ ರೇಟ್ ಆಫ್ ಇಂಟ್ರೆಸ್ಟ್ ಕೊಟ್ಟಿದ್ದಾರೆ, ಇನ್ಸ್ಟ್ರಕ್ಷನ್ ಕೊಟ್ಟಿದ್ದಾರೆ. ಸೊ ಯಾವ ರೀತಿ ಬ್ಯಾಲೆನ್ಸ್ ಕ್ಯಾಶ್ ಪ್ರೈಸ್ ಇದೆ ಯಾವ ರೀತಿ ಪೇಮೆಂಟ್ ಮಾಡಬೇಕು ಅಂತ. ಸೊ ಹಾಗಾದರೆ ಇನ್ಸ್ಟಾಲ್ಮೆಂಟ್ ಅಮೌಂಟ್ನ ಕೊಟ್ಟಿಲ್ಲ. ಸೊ ಹಾಗಾದರೆ ಡೇಟ್ ಆಫ್ ಪೇಮೆಂಟ್ ಅಂದರೆ ಯಾವಾಗೆಲ್ಲ ನೀವು ಪೇಮೆಂಟ್ ಮಾಡ್ತೀರಾ ಆ ಡೇಟನ್ನು ಬರ್ಕೊತೀರಾ. ಫಸ್ಟು ಡೌನ್ ಪೇಮೆಂಟ್ ಮಾಡೋದು ಯಾವಾಗ ಅಂತಂದರೆ 1/1/2021. ಸೊ
1/1/2021 ನಲ್ಲಿ ಡೌನ್ ಪೇಮೆಂಟ್ ಮಾಡ್ತೀರಾ. ಸೊ ಫಸ್ಟಿಗೆ ನೀವು ಡೇಟ್ ಆಫ್ ಪೇಮೆಂಟ್, ಕ್ಯಾಶ್ ಪ್ರೈಸ್, ಇಂಟ್ರೆಸ್ಟ್, ಇನ್ಸ್ಟಾಲ್ಮೆಂಟ್. ಸೊ ಕ್ಯಾಶ್ ಪ್ರೈಸ್ ನಲ್ಲಿ ಟೋಟಲ್ ಕ್ಯಾಶ್ ಪ್ರೈಸ್ ನ ಫಸ್ಟಿಗೆ ಬರ್ಕೋಬೇಕು. ಕ್ಯಾಶ್ ಪ್ರೈಸ್ ಇರೋದು ಎಷ್ಟು? 2 lakh. ಕ್ಯಾಶ್ ಪ್ರೈಸ್ ಇರೋದು 2 lakh. ನೆಕ್ಸ್ಟ್ ಅದರಿಂದ ನೀವು ಇಮಿಡಿಯೇಟ್ ಆಗಿ ಡೌನ್ ಪೇಮೆಂಟ್ ಮಾಡ್ತೀರಾ. ಸೊ ಅದನ್ನ ನೀವು ಲೆಸ್ ಮಾಡಬೇಕು. ಡೌನ್ ಪೇಮೆಂಟ್ ಮಾಡೋದೆಷ್ಟು? 80,000. ಸೊ ಹಾಗಾಗಿ ಈ ಡೌನ್ ಪೇಮೆಂಟ್ ಅನ್ನು ನೀವು ಇನ್ಸ್ಟಾಲ್ಮೆಂಟ್ ಕಾಲಮ್ಗೆ ಬರ್ಕೊಳ್ಳಿ. ಸೊ 80,000. ಸೊ ಯಾವುದೇ ರೀತಿಯಾದ ಈ ಡೌನ್ ಪೇಮೆಂಟ್ ಅಲ್ಲಿ ಇಂಟ್ರೆಸ್ಟ್ ಇನ್ಕ್ಲೂಡ್ ಆಗಿರೋದಿಲ್ಲ. ಇಂಟ್ರೆಸ್ಟ್ ಇನ್ಕ್ಲೂಡ್ ಆಗದೇ ಇರೋದ್ರಿಂದ ನೀವು ಇಂಟ್ರೆಸ್ಟ್ ಕಾಲಮ್ನಲ್ಲಿ ನಿಲ್ ಅಂತ ತೋರಿಸ್ತೀರಾ. ಸೊ ನೆಕ್ಸ್ಟ್ ಫಸ್ಟ್ ಇನ್ಸ್ಟಾಲ್ಮೆಂಟ್ನ ಪೇಮೆಂಟ್ ಮಾಡೋದು ಯಾವಾಗ ಅಂತ ನೋಡ್ತೀರಾ. ಪ್ರತಿ ವರ್ಷದ ಕೊನೆಯಲ್ಲಿ ನೀವು ಇನ್ಸ್ಟಾಲ್ಮೆಂಟ್ನ ಪೇಮೆಂಟ್ ಮಾಡ್ತೀರಾ ಆ ವರ್ಷದ ಕೊನೆಯಲ್ಲಿ. ಸೊ ಹಾಗಾಗಿ ಪೇಮೆಂಟ್ ಮಾಡ್ಬೇಕಾದ್ರೆ ಆ ಡೇಟನ್ನು ಹಾಕೋಬೇಕು, 31/12/2021. ಸೊ ಹಾಗಾದ್ರೆ ನಾವು ಇಂಟ್ರೆಸ್ಟ್ನ ಕ್ಯಾಲ್ಕುಲೇಟ್ ಮಾಡಬೇಕಾದ್ರೆ ಆ ವರ್ಷದ ಕೊನೆಯಲ್ಲಿರೋ ಬ್ಯಾಲೆನ್ಸ್ ಮೇಲೆ ನಾವು ಏನು ಮಾಡ್ತೀವಿ? ಔಟ್ಸ್ಟ್ಯಾಂಡಿಂಗ್ ಬ್ಯಾಲೆನ್ಸ್ ಮೇಲೆ ಇಂಟ್ರೆಸ್ಟ್ನ ಕ್ಯಾಲ್ಕುಲೇಟ್ ಮಾಡ್ತೇವೆ. ಸೊ ಹಾಗಾದರೆ 31/12/2021. ಸೊ ಆ ಡೇಟಲ್ಲಿ ಬಾಕಿ ಇರೋ ಕ್ಯಾಶ್ ಪ್ರೈಸ್ನ ನೀವು ಕ್ಯಾಲ್ಕುಲೇಟ್ ಮಾಡ್ತೀರಾ. ಸೊ 2 lakh ಮೈನಸ್ ಡೌನ್ ಪೇಮೆಂಟ್, ಸೊ 1,20,000. ಫಸ್ಟ್ ಇಯರ್ ಎಂಡ್ನಲ್ಲಿ ಅನ್ಪೇಯ್ಡ್ ಕ್ಯಾಶ್ ಪ್ರೈಸ್ ಇರೋದು ಎಷ್ಟಪ್ಪ ಅಂದರೆ 1,20,000. ನಾವು ಇಂಟ್ರೆಸ್ಟ್ನ ಕ್ಯಾಲ್ಕುಲೇಟ್ ಮಾಡಬೇಕಾದ್ರೆ ಅನ್ಪೇಯ್ಡ್ ಕ್ಯಾಶ್ ಪ್ರೈಸ್ ಮೇಲೆ ಕ್ಯಾಲ್ಕುಲೇಟ್ ಮಾಡಬೇಕು. ಸೊ ಹಾಗಾಗಿ ಫಸ್ಟ್ ಇಯರ್ ಇಂಟ್ರೆಸ್ಟು 1,20,000 ಇಂಟು 10/100. 10% ಅಂತ ಹೇಳಿದೆ ನೋಡಿ. ಔಟ್ಸ್ಟ್ಯಾಂಡಿಂಗ್ ಬ್ಯಾಲೆನ್ಸ್ ಅಟ್ 10% ಪರ್ ಆ್ಯನಮ್. ಸೊ ಇಂಟ್ರೆಸ್ಟ್ ಎಷ್ಟಿದೆ ಅಂತಂದರೆ 10% ಇದೆ. ಸೊ 1,20,000 ಇಂಟು 10/100. ಸೊ ಫಸ್ಟ್ ಇಯರಲ್ಲಿ ನಿಮಗೆ ಇಂಟ್ರೆಸ್ಟ್ ಎಷ್ಟು ಬರ್ತದೆ ಅಂದರೆ 12,000. ನೆಕ್ಸ್ಟ್ ನಿಮಗೆ ಇನ್ಸ್ಟ್ರಕ್ಷನ್ ಕೊಟ್ಟಿದ್ದಾರೆ ಪ್ರಾಬ್ಲಮ್ನಲ್ಲಿ, ಪ್ರತಿ ವರ್ಷನೂ ಸಹ ನೀವು ಬ್ಯಾಲೆನ್ಸ್ ಉಳಿದಿರೋದನ್ನು ಈಕ್ವಲ್ ಆಗಿ ಪೇಮೆಂಟ್ ಮಾಡ್ತಿದ್ದೀರಾ 40,000 ಥರ ಅಂತ. ಸೊ ಹಾಗಾದರೆ ಫಸ್ಟ್ ಇಯರ್ ಎಂಡ್ನಲ್ಲಿ ನೀವು ಪೇಮೆಂಟ್ ಮಾಡೋ ಕ್ಯಾಶ್ ಪ್ರೈಸನ್ನು ಲೆಸ್ ಮಾಡ್ತೀರಾ. ಸೊ ಕ್ಯಾಶ್ ಪ್ರೈಸ್ ಎಷ್ಟು ಕೊಡ್ತೀರಾ? ಪ್ರಿನ್ಸಿಪಲ್ ಅಮೌಂಟ್ ರೀಪೇಮೆಂಟ್ ಮಾಡ್ತಿರೋದು 40,000. ಸೊ ಹಾಗಾದ್ರೆ ನೀವು ಫಸ್ಟ್ ಇಯರ್ ಇನ್ಸ್ಟಾಲ್ಮೆಂಟ್ನ ಹೇಗೆ ಕ್ಯಾಲ್ಕುಲೇಟ್ ಮಾಡ್ತೀರಾ ಅಂತಂದರೆ, ಫಸ್ಟ್ ಇಯರ್ ಇಂಟ್ರೆಸ್ಟು ಮತ್ತು ಫಸ್ಟ್ ಇಯರ್ನಲ್ಲಿ ನೀವು ಪೇಮೆಂಟ್ ಮಾಡ್ತಿರೋ ಕ್ಯಾಶ್ ಪ್ರೈಸ್ನ ಟೋಟಲ್ ಮಾಡಿದ್ರೆ ನಿಮಗೆ ಫಸ್ಟ್ ಇಯರ್ ಇನ್ಸ್ಟಾಲ್ಮೆಂಟ್ ಬರ್ತದೆ. 40,000 ಪ್ಲಸ್ 12,000 52,000. ಸೊ ಈ ರೀತಿ ಫಸ್ಟ್ ಇಯರ್ ಎಂಡ್ನಲ್ಲಿ ಕ್ಯಾಲ್ಕುಲೇಟ್ ಮಾಡ್ತೀರಾ. ಅದೇ ರೀತಿ ಸೆಕೆಂಡ್ ಇಯರ್ ಎಂಡಿಗೆ ಅನ್ಪೇಯ್ಡ್ ಕ್ಯಾಶ್ ಪ್ರೈಸ್ ಎಷ್ಟಿದೆ ಅಂತ ಕ್ಯಾಲ್ಕುಲೇಟ್ ಮಾಡಬೇಕು. 31/12/2022. ಸೊ ಹಾಗಾದರೆ 1,20,000 ಮೈನಸ್ 40,000 80,000. ಸೆಕೆಂಡ್ ಇಯರ್ ಎಂಡ್ನಲ್ಲಿ ನಿಮಗೆ ಬಾಕಿ ಇರೋ ಕ್ಯಾಶ್ ಪ್ರೈಸ್ ಎಷ್ಟಪ್ಪ ಅಂದರೆ 80,000. ಸೊ ಹಾಗಾದರೆ ಸೆಕೆಂಡ್ ಇಯರ್ನಲ್ಲಿ ನೀವು ಇಂಟ್ರೆಸ್ಟ್ನ ಕ್ಯಾಲ್ಕುಲೇಟ್ ಮಾಡಬೇಕಾದ್ರೆ 80,000 ಇಂಟು 10/100. ಸೊ ಹಾಗಾದರೆ ಇಂಟ್ರೆಸ್ಟ್ ಎಷ್ಟಾಗುತ್ತೆ? 8,000. ಪ್ರತಿ ವರ್ಷದ ಕೊನೆಯಲ್ಲಿ ನೀವು ಪೇಮೆಂಟ್ ಮಾಡಬೇಕಾದ್ರೆ ಇನ್ಸ್ಟಾಲ್ಮೆಂಟಲ್ಲಿ ನಿಮಗೆ ಕ್ಯಾಶ್ ಪ್ರೈಸ್ ಒಳಗೊಂಡಿರೋದು ಎಷ್ಟಪ್ಪ ಅಂತ ನೀವು ಕ್ಯಾಲ್ಕುಲೇಟ್ ಮಾಡಿದ್ದೀರಾ ಅಂತಂದರೆ 40,000. ಸೊ ಹಾಗಾದರೆ ಸೆಕೆಂಡ್ ಇನ್ಸ್ಟಾಲ್ಮೆಂಟ್ ಅಮೌಂಟ್ ಎಷ್ಟಾಗುತ್ತೆ? 40,000 ಪ್ಲಸ್ 8,000 48,000. ಸೊ ಅದೇ ರೀತಿ ಮೂರನೇ ವರ್ಷದ ಇನ್ಸ್ಟಾಲ್ಮೆಂಟ್ನ ಕ್ಯಾಲ್ಕುಲೇಟ್ ಮಾಡ್ತೀರಾ 31/12/2023. ಸೊ ಹಾಗಾದರೆ ಮೂರನೇ ವರ್ಷದ ಕೊನೆಯಲ್ಲಿ ಬಾಕಿ ಇರೋ ಕ್ಯಾಶ್ ಪ್ರೈಸ್ನ ಕ್ಯಾಲ್ಕುಲೇಟ್ ಮಾಡ್ಕೋಬೇಕು, ಅನ್ಪೇಯ್ಡ್ ಕ್ಯಾಶ್ ಪ್ರೈಸ್ನ. 80,000 ಮೈನಸ್ 40,000. ಮೂರನೇ ವರ್ಷದ ಕೊನೆಯಲ್ಲಿ ಬಾಕಿ ಇರೋದು 40,000. ಸೊ ಹಾಗಾದರೆ ಮೂರನೇ ವರ್ಷದ ಇಂಟ್ರೆಸ್ಟ್ನ ಕ್ಯಾಲ್ಕುಲೇಟ್ ಮಾಡಬೇಕಾದ್ರೆ 40,000 ಇಂಟು 10/100. ಸೊ 4,000. ಸೊ ಹಾಗಾದರೆ ಮೂರನೇ ವರ್ಷದ ಕೊನೆಯಲ್ಲೂ ಸಹ ನೀವು ಪೇಮೆಂಟ್ ಮಾಡಬೇಕಾದ್ರೆ ಕ್ಯಾಶ್ ಪ್ರೈಸ್ ಎಷ್ಟಪ್ಪ ಅಂದರೆ 40,000 ನೀವು ಕ್ಯಾಲ್ಕುಲೇಟ್ ಮಾಡ್ಕೊಂಡಿದ್ದೀರಾ. ಸೊ 40,000. ಸೊ ಹಾಗಾದರೆ ಲಾಸ್ಟ್ ಇಯರ್ ಇನ್ಸ್ಟಾಲ್ಮೆಂಟ್ ಎಷ್ಟಾಗುತ್ತೆ ಅಂತಂದರೆ 40,000 ಪ್ಲಸ್ 4,000 44,000. ಸೊ ಈ ರೀತಿ ನೀವು ಇಂಟ್ರೆಸ್ಟು ಮತ್ತು ಇನ್ಸ್ಟಾಲ್ಮೆಂಟ್ ಅಮೌಂಟ್ನ ಕ್ಯಾಲ್ಕುಲೇಟ್ ಮಾಡ್ತೀರಾ. ನೆಕ್ಸ್ಟ್ ಟೋಟಲ್ ಕ್ಯಾಶ್ ಪ್ರೈಸ್ 2 lakh. ಟೋಟಲ್ ಇಂಟ್ರೆಸ್ಟ್ 12 lakh plus 8,000 plus 4,000 24,000. Total hire purchase price 2,24,000. Next one, preparation of ledger accounts in the books of hire purchaser. The first one, motor car account.
ಐರ್ ಪರ್ಚೇಸರು ಮೋಟರ್ ಕಾರ್ನ ಕ್ರೆಡಿಟ್ ಪರ್ಚೇಸ್ ಮೆಥಡ್ನಲ್ಲಿ ಎಂಟೈರ್ ಅಮೌಂಟನ್ನು ಐರ್ ವೆಂಡರ್ ಅಕೌಂಟಿಗೆ ಕ್ರೆಡಿಟ್ ಮಾಡಿರ್ತಾನೆ. ಸೊ ಹಾಗಾಗಿ ಮೋಟರ್ ಕಾರ್ ಅಕೌಂಟ್ನ ಪ್ರಿಪೇರ್ ಮಾಡಬೇಕಾದ್ರೆ ನಾವು ಫಸ್ಟ್ ಇಯರ್ನಲ್ಲಿ ಡೆಬಿಟ್ ಸೈಡ್ನಲ್ಲಿ ಟು ಐರ್ ವೆಂಡರ್ ಅಕೌಂಟ್ ಅಂತ ಬರಿತೀವಿ. ಕ್ರೆಡಿಟ್ ಸೈಡ್ನಲ್ಲಿ ಪ್ರತಿ ವರ್ಷನೂ ಸಹ ಆ ವರ್ಷದ ಕೊನೆಯಲ್ಲಿ ಬೈ ಡಿಪ್ರಿಷಿಯೇಷನ್ ಅಕೌಂಟ್ ಬೈ ಬ್ಯಾಲೆನ್ಸ್ ಕ್ಯಾರಿ ಡೌನ್ ಈ ರೀತಿ ಪ್ರತಿ ವರ್ಷನೂ ಬರ್ಕೊಂಡು ಹೋಗ್ತೇವೆ. ಸೊ ಹಾಗಾದರೆ ಫಸ್ಟಿಗೆ ಅಸೆಟ್ ಪರ್ಚೇಸ್ ಮಾಡಿದ್ದಕ್ಕೆ ನೀವು ಕ್ರೆಡಿಟ್ ಪರ್ಚೇಸ್ ಮೆಥಡಲ್ಲಿ ಎಂಟ್ರಿ ಏನು ಬರೀತೀರಾ ಅಂತಂದರೆ ಮೋಟರ್ ಕಾರ್ ಅಕೌಂಟ್ ಡೆಬಿಟೆಡ್ ಟು ಐರ್ ವೆಂಡರ್ ಅಕೌಂಟ್. ಸೊ ಹಾಗಾಗಿ ಡೆಬಿಟ್ ಸೈಡ್ನಲ್ಲಿ ಟು ಐರ್ ವೆಂಡರ್ ಅಕೌಂಟ್ ಇದಕ್ಕೆ ಕ್ಯಾಶ್ ಪ್ರೈಸ್ ಬರಿಬೇಕು. ಸೊ 2 ಲ್ಯಾಕ್. ಸೊ ಅದಾದ ನಂತರ ಪ್ರತಿ ವರ್ಷದ ಕೊನೆಯಲ್ಲಿ ನೀವು ಡಿಪ್ರಿಷಿಯೇಷನ್ ಚಾರ್ಜ್ ಮಾಡ್ತೀರಾ. ಸೊ ಇದರಲ್ಲಿ ಡಿಪ್ರಿಷಿಯೇಷನ್ ಬಗ್ಗೆ ಹೇಳಿದ ನೋಡಿ, ಡಿಪ್ರಿಷಿಯೇಷನ್ ಆನ್ ದ ಕಾರ್ ಟು ಬಿ ಚಾರ್ಜ್ಡ್ ಅಟ್ 5% per annum ಆನ್ WDV ಮೆಥಡ್ ಅಂತ. ಸೊ ಹಾಗಾಗಿ ಪ್ರತಿ ವರ್ಷದ ಕೊನೆಯಲ್ಲಿ ನೀವು ಡಿಪ್ರಿಷಿಯೇಷನ್ನ ಚಾರ್ಜ್ ಮಾಡಬೇಕು. ಡಿಪ್ರಿಷಿಯೇಷನ್ನ ಚಾರ್ಜ್ ಮಾಡಲಿಕ್ಕೆ ಎಂಟ್ರಿ ಏನು ಬರೀತೀರಾ ಅಂತಂದರೆ ಡಿಪ್ರಿಷಿಯೇಷನ್ ಅಕೌಂಟ್ ಡೆಬಿಟೆಡ್ ಟು ಅಸೆಟ್ ಅಕೌಂಟ್. ಸೊ ಹಾಗಾಗಿ ಡಿಪ್ರಿಷಿಯೇಷನ್ನ ಕ್ರೆಡಿಟ್ ಸೈಡಲ್ಲಿ ಬರೀತೀರಾ ಬೈ ಡಿಪ್ರಿಷಿಯೇಷನ್ ಅಕೌಂಟ್. ಸೊ ಆತ ಹೇಳ್ತಾನೆ ಸೊ 5% per annum ಆನ್ WDV ಮೆಥಡ್ ಅಂತ. ಸೊ ಹಾಗಾಗಿ ಸೊ ಫಸ್ಟ್ ಇಯರ್ ಡಿಪ್ರಿಷಿಯೇಷನ್ನು 2 ಲ್ಯಾಕ್ ಇಂಟು 5 ಡಿವೈಡೆಡ್ ಬೈ 100. 2 ಲ್ಯಾಕ್ ಇಂಟು 5 ಡಿವೈಡೆಡ್ ಬೈ 100 ಸೊ 10,000. ಸೊ ಹಾಗಾದರೆ ಫಸ್ಟ್ ಇಯರ್ ಎನ್ನಲ್ಲಿ ಅಸೆಟ್ ಬಾಕಿ ಉಳಿಯೋ ಬ್ಯಾಲೆನ್ಸ್ ಎಷ್ಟಪ್ಪ ಅಂದರೆ 31/12/2021 ಬೈ ಬ್ಯಾಲೆನ್ಸ್ ಕ್ಯಾರಿಡ್ ಡೌನ್ 1,90,000. ಟೋಟಲ್ 2 ಲ್ಯಾಕ್. ಸೊ ಫಸ್ಟ್ ಇಯರ್ ಎನ್ನಲ್ಲಿ ಬಾಕಿ ಉಳಿದಿರೋ ಅಸೆಟ್ಟು ನೆಕ್ಸ್ಟ್ ಇಯರ್ಗೆ ಓಪನಿಂಗ್ ಬ್ಯಾಲೆನ್ಸ್ ಆಗುತ್ತೆ. ಸೊ 1/1/2022 ಟು ಬ್ಯಾಲೆನ್ಸ್ ಬ್ರಾಡ್ ಡೌನ್. ಸೊ ಪ್ರತಿ ವರ್ಷನೂ ಅಷ್ಟೇ ಡೆಬಿಟ್ ಸೈಡಲ್ಲಿ 2 ಬ್ಯಾಲೆನ್ಸ್ ಬ್ರಾಡ್ ಡೌನ್. ಅದೇ ರೀತಿ ಕ್ರೆಡಿಟ್ ಸೈಡ್ನಲ್ಲಿ ಪ್ರತಿ ವರ್ಷನೂ ಬೈ ಡಿಪ್ರಿಷಿಯೇಷನ್ ಅಕೌಂಟ್ ಬೈ ಬ್ಯಾಲೆನ್ಸ್ ಕ್ಯಾರಿ ಡೌನ್ ಅಂತ ಬರ್ತದೆ. ಸೊ ಹಾಗಾದರೆ ಬ್ಯಾಲೆನ್ಸ್ ಇರೋದು ಎಷ್ಟಪ್ಪ ಅಂತಂದರೆ ಫಸ್ಟ್ ಇಯರಲ್ಲಿ ಕ್ಲೋಸಿಂಗ್ ಬ್ಯಾಲೆನ್ಸ್ 1,90,000. ಸೊ ನೆಕ್ಸ್ಟ್ ಸೇಮ್ ಆ ವರ್ಷದ ಕೊನೆಯಲ್ಲಿ ಡಿಪ್ರಿಷಿಯೇಷನ್ ಚಾರ್ಜ್ ಮಾಡ್ತೀರಾ. ಸೊ 31/12/2022 ಬೈ ಡಿಪ್ರಿಷಿಯೇಷನ್ ಅಕೌಂಟ್. ಸೊ ಸೆಕೆಂಡ್ ಇಯರ್ಗೆ ಡಿಪ್ರಿಷಿಯೇಷನ್ ಕ್ಯಾಲ್ಕುಲೇಟ್ ಮಾಡಬೇಕಾದ್ರೆ ರಿಟರ್ನ್ ಡೌನ್ ವ್ಯಾಲ್ಯೂ ಮೆಥಡ್ ಆಗಿರೋದ್ರಿಂದ WDV ವ್ಯಾಲ್ಯೂ ಮೇಲೆ ತೊಗೋಬೇಕು. 1,90,000 ಇಂಟು 5 ಡಿವೈಡೆಡ್ ಬೈ 100 9,500. ಸೊ ಆ ವರ್ಷದ ಕೊನೆಯಲ್ಲಿ ಅಸೆಟ್ ಬಾಕಿ ಉಳಿತದೆ. ಸೊ ಬ್ಯಾಲೆನ್ಸ್ ಕ್ಯಾರಿ ಡೌನ್ 31/12/2022 ಬೈ ಬ್ಯಾಲೆನ್ಸ್ ಕ್ಯಾರಿಡ್ ಡೌನ್ 1,80,500. ಟೋಟಲ್ 1,90,000. ನೆಕ್ಸ್ಟ್ ಮೂರನೇ ವರ್ಷದ ಓಪನಿಂಗ್ ಬ್ಯಾಲೆನ್ಸ್ ಬರ್ಕೋಬೇಕು. 1/1/2023 ಟು ಬ್ಯಾಲೆನ್ಸ್ ಬ್ರಾಡ್ ಡೌನ್. ಪ್ರತಿ ವರ್ಷ ನಾವು ಎಂಟ್ರಿ ಬರೀಬೇಕಾದ್ರೆ ಡಿಪ್ರಿಷಿಯೇಷನ್ ಮಾತ್ರ ಎಂಟ್ರಿ ಬರಿತೀವಿ. ಅಸೆಟ್ಗೆ ಸಂಬಂಧಿಸಿದಂತೆ ಡಿಪ್ರಿಷಿಯೇಷನ್ ಒಂದು ಎಂಟ್ರಿ ಬರಿತೀವಿ. ಡಿಪ್ರಿಷಿಯೇಷನ್ ಅಕೌಂಟ್ ಡೆಬಿಟೆಡ್ ಟು ಅಸೆಟ್ ಅಕೌಂಟ್ ಅಂತ. ಫಸ್ಟ್ ಇಯರಲ್ಲಿ ಮಾತ್ರ ಅಸೆಟ್ ಪರ್ಚೇಸ್ ಮಾಡಿದ್ದಕ್ಕೆ ಮತ್ತು ಡಿಪ್ರಿಷಿಯೇಷನ್ಗೆ 2 ಎಂಟ್ರಿ ಬರಿತೀವಿ. ಸೊ ಹಾಗಾಗಿ ಫಸ್ಟ್ ಇಯರಲ್ಲಿ ಮಾತ್ರ ಲೆಡ್ಜರ್ ಅಕೌಂಟ್ ಬರೀಬೇಕಾದ್ರೆ ಡಿಫ್ರೆಂಟ್ ಆಗುತ್ತೆ. 1/1/2023 ಬ್ಯಾಲೆನ್ಸ್ ಬ್ರಾಡ್ ಡೌನ್ 1,80,500. ಸೇಮ್ ಆ ವರ್ಷದ ಕೊನೆಯಲ್ಲಿ ಡಿಪ್ರಿಷಿಯೇಷನ್ನ ಚಾರ್ಜ್ ಮಾಡ್ತೀರಾ. 31/12/2023 ಬೈ ಡಿಪ್ರಿಷಿಯೇಷನ್ ಅಕೌಂಟ್
ಮೂರನೇ ವರ್ಷಕ್ಕೆ ಡಿಪ್ರಿಷಿಯೇಷನ್ ಕ್ಯಾಲ್ಕುಲೇಟ್ ಮಾಡ್ಬೇಕಾದ್ರೆ 1,80,500 ಇಂಟು 5 ಡಿವೈಡೆಡ್ ಬೈ 100 WDV ಮೆಥಡ್ನಲ್ಲಿ ಕ್ಯಾಲ್ಕುಲೇಟ್ ಮಾಡ್ತಿರೋದ್ರಿಂದ. ಸೊ 9,025. ಆ ವರ್ಷದ ಕೊನೆಯಲ್ಲಿ ಬಾಕಿ ಉಳಿತದೆ 31/12/2023 ಬೈ ಬ್ಯಾಲೆನ್ಸ್ carried down. So balance 1,71,475. So total 1,80,500. 1,80,500. ಇದನ್ನು ನೀವು ನೆಕ್ಸ್ಟ್ ಇಯರ್ಗೆ ಬ್ಯಾಲೆನ್ಸ್ ಬ್ರಾಡ್ ಡೌನ್ ಅಂತ ಬರ್ಕೊಂತೀರಾ. 1/1/2024 ಟು ಬ್ಯಾಲೆನ್ಸ್ ಬ್ರಾಡ್ ಡೌನ್ 1,71,475. ಈ ರೀತಿ ನೀವು ಅಸೆಟ್ ಅಕೌಂಟ್ನ ಪ್ರಿಪೇರ್ ಮಾಡ್ತೀರಾ, ಲೆಡ್ಜರ್ ಅಕೌಂಟ್ನ ಈ ರೀತಿ ಪ್ರಿಪೇರ್ ಮಾಡ್ತೀರಾ. ಸೊ ಲೆಡ್ಜರ್ ಅಕೌಂಟ್ ಪ್ರಿಪೇರ್ ಮಾಡಬೇಕಾದ್ರೆ ಅಸೆಟ್ ಅಕೌಂಟಲ್ಲಿ ಫಸ್ಟ್ ಇಯರಲ್ಲಿ ಮಾತ್ರ ಡೆಬಿಟ್ ಸೈಡ್ನಲ್ಲಿ 2 ಐರ್ ವೆಂಡರ್ ಅಕೌಂಟ್ ಅಂತ ಬರೀತೀರಾ. ಕ್ರೆಡಿಟ್ ಸೈಡ್ನಲ್ಲಿ ಪ್ರತಿ ವರ್ಷನೂ ಸಹ ನೀವು ಬೈ ಡಿಪ್ರಿಷಿಯೇಷನ್ ಅಕೌಂಟ್, ಬೈ ಬ್ಯಾಲೆನ್ಸ್ ಕ್ಯಾರಿ ಡೌನ್. ನೆಕ್ಸ್ಟ್ ಡೆಬಿಟ್ ಸೈಡ್ನಲ್ಲಿ ಫಸ್ಟ್ ಇಯರ್ ನಂತರ 2 ಬ್ಯಾಲೆನ್ಸ್ ಬ್ರಾಡ್ ಡೌನ್, 2 ಬ್ಯಾಲೆನ್ಸ್ ಬ್ರಾಡ್ ಡೌನ್ ಅಂತ ಅಕೌಂಟ್ನ ಬರೀತೀರಾ. ಸೊ ನೆಕ್ಸ್ಟ್ ಒನ್ ಐರ್ ವೆಂಡರ್ಸ್ ಅಕೌಂಟ್. ಸೊ ಐರ್ ವೆಂಡರ್ಸ್ ಇಲ್ಲಿ ಕ್ರೆಡಿಟ್ ಪರ್ಚೇಸ್ ಮಾಡಿರೋದ್ರಿಂದ ಐರ್ ವೆಂಡರ್ಸ್ ಏನಾಗ್ತಾನೆ ಅಂದರೆ ಕ್ರೆಡಿಟಾರ್ ಆಗ್ತಾನೆ. ಐರ್ ವೆಂಡರ್ ಅಕೌಂಟ್ ಕ್ರೆಡಿಟಾರ್ ಆಗಿರೋದ್ರಿಂದ ನೀವು ಎಲ್ಲಿ ತನಕ ಫುಲ್ ಪೇಮೆಂಟ್ ಮಾಡ್ತಿರೋ ಅವಾಗ ಈ ಐರ್ ವೆಂಡರ್ ಅಕೌಂಟು ಕ್ಲೋಸ್ ಆಗುತ್ತೆ. ಸೊ ನಾವು ಐರ್ ವೆಂಡರ್ ಅಕೌಂಟ್ನ ಫಸ್ಟ್ ಇಯರ್ನಲ್ಲಿ ಅಸೆಟ್ ಪರ್ಚೇಸ್ ಮಾಡಿದ್ದಕ್ಕೆ ಎಂಟ್ರಿ ಬರಿತೀವಿ, ಅಸೆಟ್ ಅಕೌಂಟ್ ಡೆಬಿಟೆಡ್ ಟು ಐರ್ ವೆಂಡರ್ ಅಕೌಂಟ್ ಅಂತ. ನೆಕ್ಸ್ಟ್ ಡೌನ್ ಪೇಮೆಂಟ್ ಮಾಡಿದ್ದಕ್ಕೆ ಎಂಟ್ರಿ ಬರಿತೀವಿ, ಐರ್ ವೆಂಡರ್ ಅಕೌಂಟ್ ಡೆಬಿಟೆಡ್ ಟು ಕ್ಯಾಶ್ ಆರ್ ಬ್ಯಾಂಕ್ ಅಕೌಂಟ್ ಅಂತ. ಫಸ್ಟ್ ಇನ್ಸ್ಟಾಲ್ಮೆಂಟಲ್ಲಿ ಇಂಟ್ರೆಸ್ಟ್ ಡ್ಯೂ ಕೊಡಲಿಕ್ಕೆ ಎಂಟ್ರಿ ಬರಿತೀವಿ, ಇಂಟ್ರೆಸ್ಟ್ ಅಕೌಂಟ್ ಡೆಬಿಟೆಡ್ ಟು ಐರ್ ವೆಂಡರ್ ಅಕೌಂಟ್ ಅಂತ. ಅದೇ ರೀತಿ ಫಸ್ಟ್ ಇನ್ಸ್ಟಾಲ್ಮೆಂಟ್ನ ಪೇಮೆಂಟ್ ಮಾಡಲಿಕ್ಕೆ ಐರ್ ವೆಂಡರ್ ಅಕೌಂಟ್ ಡೆಬಿಟೆಡ್ ಟು ಕ್ಯಾಶ್ ಆರ್ ಬ್ಯಾಂಕ್ ಅಕೌಂಟ್ ಅಂತ ಎಂಟ್ರಿ ಬರೀತೇವೆ. ಸೊ ಹಾಗಾಗಿ ಐರ್ ವೆಂಡರ್ ಅಕೌಂಟ್ನ ನೀವು ಪ್ರಿಪೇರ್ ಮಾಡಬೇಕಾದ್ರೆ ಫಸ್ಟ್ ಇಯರ್ನಲ್ಲಿ ಕ್ರೆಡಿಟ್ ಸೈಡ್ನಲ್ಲಿ ಬೈ ಅಸೆಟ್ ಅಕೌಂಟ್, ಬೈ ಇಂಟ್ರೆಸ್ಟ್ ಅಕೌಂಟ್ ಅಂತ ಬರ್ತದೆ. ಅದೇ ರೀತಿ ಡೆಬಿಟ್ ಸೈಡ್ನಲ್ಲಿ ಫಸ್ಟ್ ಇಯರ್ನಲ್ಲಿ ಡೌನ್ ಪೇಮೆಂಟ್ ಮಾಡಿದ್ದಕ್ಕೆ ಮತ್ತು ಫಸ್ಟ್ ಇನ್ಸ್ಟಾಲ್ಮೆಂಟ್ನ ಪೇಮೆಂಟ್ ಮಾಡಿದ್ದಕ್ಕೆ ಟು ಕ್ಯಾಶ್ ಅಕೌಂಟ್ ಫಸ್ಟ್ ಡೌನ್ ಪೇಮೆಂಟ್, ಟು ಕ್ಯಾಶ್ ಅಕೌಂಟ್ ಫಸ್ಟ್ ಇನ್ಸ್ಟಾಲ್ಮೆಂಟ್ ಪೇಯ್ಡ್. ನೆಕ್ಸ್ಟ್ ಟು ಬ್ಯಾಲೆನ್ಸ್ ಕ್ಯಾರಿ ಡೌನ್ ಅಂತ ಬರ್ತದೆ. ಇದು ಫಸ್ಟ್ ಇಯರ್ನಲ್ಲಿ. ನೀವು ನೆಕ್ಸ್ಟ್ ಇಯರ್ ಲೆಡ್ಜರ್ ಅಕೌಂಟ್ನಲ್ಲಿ ಬರೀಬೇಕಾದ್ರೆ ಕ್ರೆಡಿಟ್ ಸೈಡ್ನಲ್ಲಿ ಬೈ ಬ್ಯಾಲೆನ್ಸ್ ಬ್ರಾಡ್ ಡೌನ್ ಬೈ ಇಂಟ್ರೆಸ್ಟ್ ಅಕೌಂಟ್, ಬೈ ಬ್ಯಾಲೆನ್ಸ್ ಬ್ರಾಡ್ ಡೌನ್ ಇಂಟ್ರೆಸ್ಟ್ ಅಕೌಂಟ್ ಅಂತ ಬರ್ತದೆ. ಅದೇ ರೀತಿ ಡೆಬಿಟ್ ಸೈಡ್ನಲ್ಲಿ ಟು ಕ್ಯಾಶ್ ಅಕೌಂಟ್ ಸೆಕೆಂಡ್ ಇನ್ಸ್ಟಾಲ್ಮೆಂಟ್, ಟು ಕ್ಯಾಶ್ ಆರ್ ಬ್ಯಾಂಕ್ ಅಕೌಂಟ್ ಥರ್ಡ್ ಇನ್ಸ್ಟಾಲ್ಮೆಂಟ್ ಅಂತ ಈ ರೀತಿ ಬರ್ಕೊಂಡು ಹೋಗ್ತೀರಾ. ಇದು ಕ್ರೆಡಿಟಾರ್ ಆಗಿರೋದ್ರಿಂದ ಯಾವಾಗ ನೀವು ಪೂರ್ತಿ ಐರ್ ಪರ್ಚೇಸ್ ಪ್ರೈಸ್ನ ಪೇಮೆಂಟ್ ಮಾಡ್ತಿರೋ ಆ ವರ್ಷ ಈ ಕ್ರೆಡಿಟಾರ್ಸ್ ಅಕೌಂಟ್ ಅಥವಾ ಐರ್ ವೆಂಡರ್ ಅಕೌಂಟು ಕ್ಲೋಸ್ ಆಗುತ್ತೆ. ಸೊ ಹಾಗಾದರೆ ಫಸ್ಟ್ ಒನ್ ಅಸೆಟ್ನ ಪರ್ಚೇಸ್ ಮಾಡಿದ್ದಕ್ಕೆ ಎಂಟ್ರಿ ಬರೀತೀರಾ 1/1/2021. ಸೊ ಬೈ ಮೋಟರ್ ಕಾರ್ ಅಕೌಂಟ್, ಮೋಟರ್ ಕಾರ್ ಅಕೌಂಟ್ ಕ್ಯಾಶ್ ಪ್ರೈಸ್ ಎಷ್ಟಿದೆ ಅಷ್ಟು ಬರ್ಕೋಬೇಕು. ಮೋಟರ್ ಕಾರ್ ಅಕೌಂಟ್ 2 lakh. ನೆಕ್ಸ್ಟ್ ನೀವು ಕಾಂಟ್ರಾಕ್ಟಿಗೆ ಸೈನ್ ಮಾಡಬೇಕಾದ್ರೆ ನೀವು ಡೌನ್ ಪೇಮೆಂಟ್ ಮಾಡ್ತೀರಾ. ಸೊ ಅದಕ್ಕೆ ಎಂಟ್ರಿ ಬರಬೇಕು ಟು ಕ್ಯಾಶ್ ಅಕೌಂಟ್. ಸೊ ಕ್ಯಾಶ್ ಅಕೌಂಟ್, ಸೊ ಬ್ರಾಕೆಟ್ನಲ್ಲಿ ಡೌನ್ ಪೇಮೆಂಟ್. ಸೊ ಡೌನ್ ಪೇಮೆಂಟ್ ಕೊಡೋದು ಹೇಳಿದ್ದಾನೆ, ಸೊ 80,000. ಸೊ ಅದಾದ ನಂತರ ಮೂರನೇ ಎಂಟ್ರಿ ಏನು ಬರೀತೀರಾ ಅಂತಂದರೆ ಇಂಟ್ರೆಸ್ಟ್ ಡ್ಯೂಗೆ ಎಂಟ್ರಿ ಬರೀತೀರಾ 31/12/2021. ಸೊ ಬೈ ಇಂಟ್ರೆಸ್ಟ್ ಅಕೌಂಟ್. ಇಯರ್ ಇಂಟ್ರೆಸ್ಟ್ ಅಮೌಂಟ್ ಎಷ್ಟಿದೆ ನೋಡಿ 31/12/2021ಗೆ. ಸೊ ಕ್ಯಾಲ್ಕುಲೇಟ್ ಮಾಡಿದ್ದೀರಾ 31/12/2021ಗೆ ಇಂಟ್ರೆಸ್ಟು 12,000. ಸೊ 12,000 ಬೈ ಇಂಟ್ರೆಸ್ಟ್ ಅಕೌಂಟ್. ಸೊ ಫಸ್ಟ್ ಇಯರ್ ಇಂಟ್ರೆಸ್ಟ್ 12,000. ನೆಕ್ಸ್ಟು ಫಸ್ಟ್ ಇನ್ಸ್ಟಾಲ್ಮೆಂಟ್ನ ಪೇಮೆಂಟ್ ಮಾಡ್ತೀರಾ ಫಸ್ಟ್ ಇಯರ್ ಎನ್ನಲ್ಲಿ 31/12/2021 ಟು ಕ್ಯಾಶ್ ಅಕೌಂಟ್
ಸೊ ಫಸ್ಟ್ ಇನ್ಸ್ಟಾಲ್ಮೆಂಟ್. ಸೊ ಫಸ್ಟ್ ಇನ್ಸ್ಟಾಲ್ಮೆಂಟ್ ಪೇಮೆಂಟ್ ಮಾಡಿದ್ರೆ ನೋಡಿ. ಸೊ 31/12/2021ಗೆ ಸೊ ಇನ್ಸ್ಟಾಲ್ಮೆಂಟ್ 31/12/2021 52,000 52,000 ಟೋಟಲ್ ಮಾಡ್ತೀರಾ. ಸೊ 2,12,000 2,12,000. ಸೊ ಫಸ್ಟ್ ಇಯರ್ ಕೊನೆಯಲ್ಲಿ ನಿಮಗೆ ಕ್ರೆಡಿಟಾರ್ಸ್ ಆಗಿ ಬಾಕಿ ಉಳಿದೆ ಎಷ್ಟಪ್ಪ ಅಂದರೆ ಟು ಬ್ಯಾಲೆನ್ಸ್ ಕ್ಯಾರಿಡ್ ಡೌನ್ 80,000. ಬ್ಯಾಲೆನ್ಸ್ ಕ್ಯಾರಿಡ್ ಡೌನ್ 80,000. ಸೊ ನೆಕ್ಸ್ಟ್ ಇಯರ್ ಓಪನಿಂಗ್ ಬರ್ಕೊಂತೀರಾ. ಸೊ ಕ್ರೆಡಿಟಾರ್ ಆಗಿರೋದ್ರಿಂದ ಕ್ರೆಡಿಟ್ ಸೈಡ್ ಬರ್ಕೊಂತೀರಾ. 1/1/2022 ಬೈ ಬ್ಯಾಲೆನ್ಸ್ ಬ್ರಾಡ್ ಡೌನ್ 80,000. ಸೊ ಹಾಗಾದರೆ ಆ ವರ್ಷದ ಕೊನೆಯಲ್ಲಿ ನೀವು ಇಂಟ್ರೆಸ್ಟಿಗೆ ಡಿವೆಂಟ್ರಿ ಬರೆದಿದ್ದೀರಾ 31/12/2022ಗೆ. ಸೊ ಹಾಗಾದ್ರೆ ಇಂಟ್ರೆಸ್ಟ್ ಎಷ್ಟಿದೆ ನೋಡಿ. 31/12/2022 8,000 ಬೈ interest account 8,000 31/12/2022. ನೆಕ್ಸ್ಟ್ ಸೆಕೆಂಡ್ ಇನ್ಸ್ಟಾಲ್ಮೆಂಟ್ ಪೇಮೆಂಟ್ ಮಾಡ್ತೀರಾ ಆ ವರ್ಷದ ಕೊನೆಯಲ್ಲಿ 31/12/2022 ಟು ಕ್ಯಾಶ್ ಅಕೌಂಟ್ ಸೆಕೆಂಡ್ ಇನ್ಸ್ಟಾಲ್ಮೆಂಟ್. ಹಾಗಾದ್ರೆ ನೋಡಿ ಸೆಕೆಂಡ್ ಇನ್ಸ್ಟಾಲ್ಮೆಂಟ್ ಪೇಮೆಂಟ್ ಮಾಡ್ತಿರೋದು 31/12/2022. ಸೊ ಹಾಗಾದರೆ 31/12/2022 48,000. ಸೊ ಟೋಟಲ್ ಮಾಡ್ತೀರಾ 88,000. ಸೆಕೆಂಡ್ ಇಯರಲ್ಲಿ ಬಾಕಿ ಉಳಿಯೋ ಬ್ಯಾಲೆನ್ಸ್ ಟು ಬ್ಯಾಲೆನ್ಸ್ ಕ್ಯಾರಿಡ್ ಡೌನ್ 40,000. ಸೊ 31st December 2022 40,000. ಇದನ್ನು ನೀವು ನೆಕ್ಸ್ಟ್ ಇಯರಿಗೆ ಓಪನಿಂಗ್ ಬ್ಯಾಲೆನ್ಸ್ ಬರ್ಕೊಂತೀರಾ. ಕ್ರೆಡಿಟ್ ಸೈಡ್ 1/1/2023 ಬೈ ಬ್ಯಾಲೆನ್ಸ್ ಬ್ರಾಡ್ ಡೌನ್ 40,000. ನೆಕ್ಸ್ಟ್ ಆ ವರ್ಷದ ಕೊನೆಯಲ್ಲಿ ನೀವು ಇಂಟ್ರೆಸ್ಟಿಗೆ ಡಿವೆಂಟ್ರಿ ಕೊಡ್ತೀರಾ. ಇಂಟ್ರೆಸ್ಟ್ ಅಕೌಂಟ್ ಡೆಬಿಟೆಡ್ ಟು ಐರ್ ವೆಂಡರ್ ಅಕೌಂಟ್ ಅಂತ 31/12/2023 ಬೈ ಇಂಟ್ರೆಸ್ಟ್ ಅಕೌಂಟ್. ಸೊ ಹಾಗಾದರೆ 31/12/2023ಗೆ ಇಂಟ್ರೆಸ್ಟ್ ಎಷ್ಟು ಬರ್ದಿದ್ರ ನೋಡಿ. 31/12/2023 4,000. ಸೊ 4,000. ಸೊ ಮೂರನೇ ಇನ್ಸ್ಟಾಲ್ಮೆಂಟ್ ಪೇಮೆಂಟ್ ಮಾಡ್ತಿದ್ದೀರಾ 31/12/2023 ಟು ಕ್ಯಾಶ್ ಅಕೌಂಟ್ ಥರ್ಡ್ ಇನ್ಸ್ಟಾಲ್ಮೆಂಟ್. ಸೊ 31/12/2023ಗೆ ನೀವು ಇನ್ಸ್ಟಾಲ್ಮೆಂಟ್ ಪೇಮೆಂಟ್ ಮಾಡ್ತಿರೋದು 44,000. ಸೊ ಟೋಟಲ್ ಮಾಡ್ತೀರಾ. ಸೊ 44,000 ಈ ರೀತಿ ಐರ್ ವೆಂಡರ್ ಅಕೌಂಟು ಕ್ಲೋಸ್ ಆಗುತ್ತೆ. ನೆಕ್ಸ್ಟ್ ಒನ್ ಇಂಟ್ರೆಸ್ಟ್ ಅಕೌಂಟ್. ಸೊ ಇಂಟ್ರೆಸ್ಟ್ ಅಕೌಂಟಿಗೆ ನೀವು ಪ್ರತಿ ವರ್ಷ 2 ಎಂಟ್ರಿ ಬರೀತೀರಾ. ಒಂದು ಇನ್ಸ್ಟಾಲ್ಮೆಂಟ್ ಡ್ಯೂ ಎಂಟ್ರಿ ಬರೀತೀರಾ. ನೆಕ್ಸ್ಟ್ ಒನ್ ಟ್ರಾನ್ಸ್ಫರ್ ಟು ಪ್ರಾಫಿಟ್ ಆ್ಯಂಡ್ ಲಾಸ್ ಅಕೌಂಟ್ ಬರೀತೀರಾ. ಇಂಟ್ರೆಸ್ಟ್ ಡ್ಯೂ ಎಂಟ್ರಿ ಏನು ಬರೀತೀರಾ. ಇಂಟ್ರೆಸ್ಟ್ ಅಕೌಂಟ್ ಡೆಬಿಟೆಡ್ ಟು ಐರ್ ವೆಂಡರ್ ಅಕೌಂಟ್ ಅಂತ. ಸೊ ಹಾಗಾಗಿ ಫಸ್ಟ್ ಎಂಟ್ರಿ 31st ಪ್ರತಿ ವರ್ಷದ ಕೊನೆಯಲ್ಲಿ ಬರೀತೀರಾ 31/12/2021 ಇಂಟ್ರೆಸ್ಟ್ ಅಕೌಂಟ್ ಡೆಬಿಟೆಡ್ ಟು ಐರ್ ವೆಂಡರ್ ಅಕೌಂಟ್ ಅದನ್ನು ನೀವು ಆ ವರ್ಷದ ಕೊನೆಯಲ್ಲಿ ಪ್ರಾಫಿಟ್ ಆ್ಯಂಡ್ ಲಾಸ್ ಅಕೌಂಟ್ ಟ್ರಾನ್ಸ್ಫರ್ ಮಾಡ್ತೀರಾ. ಸೊ ಹಾಗಾಗಿ ಕ್ರೆಡಿಟ್ ಸೈಡ್ ಬೈ ಪ್ರಾಫಿಟ್ ಆ್ಯಂಡ್ ಲಾಸ್ ಅಕೌಂಟ್. ಸೊ ಪ್ರತಿ ವರ್ಷವೂ ಸಹ ನೀವು ಇಂಟ್ರೆಸ್ಟ್ ಅಕೌಂಟ್ನ ಪ್ರಿಪೇರ್ ಮಾಡಬೇಕಾದ್ರೆ ಡೆಬಿಟ್ ಸೈಡ್ನಲ್ಲಿ ಟು ಐರ್ ವೆಂಡರ್ ಅಕೌಂಟ್ ಅಂತ ಬರ್ತದೆ.
ಕ್ರೆಡಿಟ್ ಸೈಡ್ನಲ್ಲಿ ಪ್ರತಿ ವರ್ಷ ನೀವು ಪ್ರಾಫಿಟ್ ಅಂಡ್ ಲಾಸ್ ಅಕೌಂಟ್ಗೆ ಟ್ರಾನ್ಸ್ಫರ್ ಮಾಡೋದ್ರಿಂದ ಬೈ ಪ್ರಾಫಿಟ್ ಅಂಡ್ ಲಾಸ್ ಅಕೌಂಟ್ ಬೈ ಪ್ರಾಫಿಟ್ ಅಂಡ್ ಲಾಸ್ ಅಕೌಂಟ್ ಅಂತ ಬರ್ತದೆ. ಸೊ ಹಾಗಾದರೆ ಫಸ್ಟ್ ಇಯರ್ ಇಂಟ್ರೆಸ್ಟ್ ಎಷ್ಟಿದೆ ಅಂತ ನೋಡ್ತೀರಾ. ಸೊ ಫಸ್ಟ್ ಇಯರ್ ಇಂಟ್ರೆಸ್ಟ್ 12,000 31/12/2021ಗೆ 12,000. ಸೊ 12,000. ಅದೇ ರೀತಿ ಸೊ ಪ್ರಾಫಿಟ್ ಲಾಸ್ ಅನ್ನು ಟ್ರಾನ್ಸ್ಫರ್ ಮಾಡೋದು. ಸೊ 12,000. ಸೊ ಫಸ್ಟ್ ಇಯರ್ನಲ್ಲಿ 12,000 ಟೋಟಲ್ 12,000. ಸೊ ನೆಕ್ಸ್ಟ್ ಸೆಕೆಂಡ್ ಇಯರ್ ಎಂಡಿಗೆ ಮತ್ತೆ ಇಂಟ್ರೆಸ್ಟ್ ಡಿವೆಂಟ್ರಿ ಕೊಡ್ತೀರಾ. ಇಂಟ್ರೆಸ್ಟ್ ಅಕೌಂಟ್ ಡೆಬಿಟೆಡ್ ಟು ಐರ್ ವೆಂಡರ್ ಅಕೌಂಟ್ ಅಂತ. ಸೊ ಹಾಗಾಗಿ 31/12/2022 ಟು ಐರ್ ವೆಂಡರ್ ಅಕೌಂಟ್. ಸೊ ಸೆಕೆಂಡ್ ಇಯರ್ ಎಂಡ್ನಲ್ಲಿ ಪ್ರಾಫಿಟ್ ಅಂಡ್ ಲಾಸ್ ಅಕೌಂಟ್ಗೆ ಟ್ರಾನ್ಸ್ಫರ್ ಮಾಡ್ತೀರಾ. 31/12/2022 ಬೈ ಪ್ರಾಫಿಟ್ ಅಂಡ್ ಲಾಸ್ ಅಕೌಂಟ್. ಹಾಗಾದರೆ ಸೆಕೆಂಡ್ ಇಯರ್ ಎಂಡ್ನಲ್ಲಿ ನೀವು ಮಾಡಿರೋ ಇಂಟ್ರೆಸ್ಟ್ ನೋಡಿ. 31/12/2022ಗೆ 8,000. 8,000 ಟೋಟಲ್ 8,000. ನೆಕ್ಸ್ಟ್ ಮೂರನೇ ವರ್ಷದ ಕೊನೆಯಲ್ಲೂ ಸಹ ನೀವು ಇಂಟ್ರೆಸ್ಟ್ ಡಿವೆಂಟ್ರಿ ಬರೀತೀರಾ. ಇಂಟ್ರೆಸ್ಟ್ ಅಕೌಂಟ್ ಡೆಬಿಟೆಡ್ ಟು ಐರ್ ವೆಂಡರ್ ಅಕೌಂಟ್ ಅಂತ. ಸೊ ಹಾಗಾಗಿ ಮೂರನೇ ವರ್ಷದ ಕೊನೆಯಲ್ಲೂ ಸಹ ನೀವು ಐರ್ ವೆಂಡರ್ ಅಕೌಂಟ್ ಅಂತ ಬರೀತೀರಾ. ಸೊ ಮೂರನೇ ವರ್ಷದ ಕೊನೆಯಲ್ಲೂ ಪ್ರಾಫಿಟ್ ಅಂಡ್ ಲಾಸ್ ಅಕೌಂಟಿಗೆ ಟ್ರಾನ್ಸ್ಫರ್ ಮಾಡ್ತೀರಾ. ಸೊ ಹಾಗಾಗಿ ಮೂರನೇ ವರ್ಷದ ಕೊನೆಯಲ್ಲಿ ಬೈ ಪ್ರಾಫಿಟ್ ಅಂಡ್ ಲಾಸ್ ಅಕೌಂಟ್ ಅಂತ ಬರೀತೀರಾ. ಹಾಗಾದರೆ ಮೂರನೇ ವರ್ಷದ ಕೊನೆಯಲ್ಲಿ ನೀವು ಇಂಟ್ರೆಸ್ಟ್ ಕ್ಯಾಲ್ಕುಲೇಟ್ ಮಾಡಿರೋದು ಎಷ್ಟು ಅಂದರೆ 31/12/2023 4,000. 4,000. So total 4,000. So next one, depreciation account. ಸೊ ಪ್ರತಿ ವರ್ಷದ ಕೊನೆಯಲ್ಲಿ ನೀವು ಡಿಪ್ರಿಷಿಯೇಷನ್ಗೆ ಒಂದು ಎಂಟ್ರಿ ಬರೀತೀರಾ. ಆ ಡಿಪ್ರಿಷಿಯೇಷನ್ನ ಪ್ರಾಫಿಟ್ ಆ್ಯಂಡ್ ಲಾಸ್ ಅಕೌಂಟ್ಗೆ ಟ್ರಾನ್ಸ್ಫರ್ ಮಾಡಲಿಕ್ಕೆ ಒಂದು ಎಂಟ್ರಿ ಬರೀತೀರಾ. ಡಿಪ್ರಿಷಿಯೇಷನ್ ಚಾರ್ಜ್ ಮಾಡಲಿಕ್ಕೆ ಡಿಪ್ರಿಷಿಯೇಷನ್ ಅಕೌಂಟ್ ಡೆಬಿಟೆಡ್ ಟು ಅಸೆಟ್ ಅಕೌಂಟ್. ಅದನ್ನು ಪ್ರಾಫಿಟ್ ಆ್ಯಂಡ್ ಲಾಸ್ ಅಕೌಂಟ್ಗೆ ಟ್ರಾನ್ಸ್ಫರ್ ಮಾಡಲಿಕ್ಕೆ ಪ್ರಾಫಿಟ್ ಆ್ಯಂಡ್ ಲಾಸ್ ಅಕೌಂಟ್ ಡೆಬಿಟೆಡ್ ಟು ಡಿಪ್ರಿಷಿಯೇಷನ್ ಅಕೌಂಟ್ ಅಂತ. ಸೊ ಹಾಗಾಗಿ ಪ್ರತಿ ವರ್ಷ ಡಿಪ್ರಿಷಿಯೇಷನ್ ಅಕೌಂಟ್ನ ಡೆಬಿಟ್ ಸೈಡ್ನಲ್ಲಿ ಟು ಅಸೆಟ್ ಅಕೌಂಟ್ ಅಂತ ಬರ್ತದೆ. ಕ್ರೆಡಿಟ್ ಸೈಡ್ನಲ್ಲಿ ಬೈ ಪ್ರಾಫಿಟ್ ಆ್ಯಂಡ್ ಲಾಸ್ ಅಕೌಂಟ್ ಅಂತ ಬರ್ತದೆ. ಸೊ ಹಾಗಾದರೆ ಫಸ್ಟ್ ಇಯರ್ನಲ್ಲಿ ನೀವು ಡಿಪ್ರಿಷಿಯೇಷನ್ ಚಾರ್ಜ್ ಮಾಡಿದ್ದಕ್ಕೆ 31/12/2021 ಟು ಮೋಟರ್ ಕಾರ್ ಅಕೌಂಟ್. ಸೊ ಹಾಗಾದರೆ ಫಸ್ಟ್ ಇಯರಲ್ಲಿ ನೀವು ಡಿಪ್ರಿಷಿಯೇಷನ್ ಚಾರ್ಜ್ ಮಾಡಿದರೆ ಎಷ್ಟಪ್ಪ ಅಂದರೆ ಮೋಟರ್ ಕಾರಿಗೆ ಬೈ ಡಿಪ್ರಿಷಿಯೇಷನ್ 10,000. ಫಸ್ಟ್ ಇಯರ್ನಲ್ಲಿ 10,000. ಸೊ ಇದನ್ನು ನೀವು ಆ ವರ್ಷದ ಕೊನೆಯಲ್ಲಿ ಪ್ರಾಫಿಟ್ ಆ್ಯಂಡ್ ಲಾಸ್ ಅಕೌಂಟ್ ಟ್ರಾನ್ಸ್ಫರ್ ಮಾಡೋದ್ರಿಂದ ಬೈ ಪ್ರಾಫಿಟ್ ಆ್ಯಂಡ್ ಲಾಸ್ ಅಕೌಂಟ್ 10,000. ಟೋಟಲ್ 10,000. ಪ್ರತಿ ವರ್ಷ ನೀವು ಎಂಟ್ರಿ ಬರೀಬೇಕಾದ್ರೆ ಡೆಬಿಟ್ ಸೈಡ್ನಲ್ಲಿ ಟು ಅಸೆಟ್ ಅಕೌಂಟ್, ಕ್ರೆಡಿಟ್ ಸೈಡ್ನಲ್ಲಿ ಬೈ ಪ್ರಾಫಿಟ್ ಆ್ಯಂಡ್ ಲಾಸ್ ಅಕೌಂಟ್ ಅಂತ ಎಂಟ್ರಿ ಬರೀತೀರಿ. ನೆಕ್ಸ್ಟ್ ಇಯರ್ನಲ್ಲಿ 31/12/2022 ಸೇಮ್ motor car account. 31/12/2023 to motor car account. ಸೊ ಹಾಗಾದರೆ ಸೆಕೆಂಡ್ ಇಯರಲ್ಲಿ ನೀವು ಡಿಪ್ರಿಷಿಯೇಷನ್ ಎಷ್ಟು ಕ್ಯಾಲ್ಕುಲೇಟ್ ಮಾಡಿದ್ರೆ ನೋಡಿ. ಸೊ 9,500. ನೆಕ್ಸ್ಟ್ ಮೂರನೇ ವರ್ಷದಲ್ಲಿ ಡಿಪ್ರಿಷಿಯೇಷನ್ ಕ್ಯಾಲ್ಕುಲೇಟ್ ಮಾಡಿರೋದು 9,025. ಸೊ ಸೆಕೆಂಡ್ ಇಯರ್ ನಲ್ಲಿ ಡಿಪ್ರಿಷಿಯೇಷನ್ ಚಾರ್ಜ್ ಮಾಡಿರೋದು 9,500.
ಪ್ರಾಫಿಟ್ ಆ್ಯಂಡ್ ಲಾಸ್ ಅಕೌಂಟಿಗೆ ಟ್ರಾನ್ಸ್ಫರ್ ಮಾಡ್ತೀರಾ ಪ್ರತಿ ವರ್ಷದ ಕೊನೆಯಲ್ಲಿ 31/12/2022 9,500. ಸೊ ಟೋಟಲ್ 9,500. ಅದೇ ರೀತಿ ಮೂರನೇ ವರ್ಷದ ಕೊನೆಯಲ್ಲಿ ಡಿಪ್ರಿಷಿಯೇಷನ್ ಚಾರ್ಜ್ ಮಾಡಿರೋದು 9,025. ಅದನ್ನು ಪ್ರಾಫಿಟ್ ಆ್ಯಂಡ್ ಲಾಸ್ ಅಕೌಂಟಿಗೆ ಟ್ರಾನ್ಸ್ಫರ್ ಮಾಡ್ತೀರಾ 9,025. ಸೊ ಟೋಟಲ್ 9,025. ಈ ರೀತಿ ನೀವು ಕ್ರೆಡಿಟ್ ಪರ್ಚೇಸ್ ವಿತ್ ಇಂಟ್ರೆಸ್ಟ್ ಮೆಥಡ್ನಲ್ಲಿ ಲೆಡ್ಜರ್ ಅಕೌಂಟ್ಸ್ನ ಇನ್ ದ ಬುಕ್ಸ್ ಆಫ್ ಐರ್ ಪರ್ಚೇಸರ್ನಲ್ಲಿ ಪ್ರಿಪೇರ್ ಮಾಡ್ತೀರಾ.